ಎಲ್ಲಿ ಅನ್ಯಾಯವಾಗುತ್ತದೆ ಅಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ವಿರೋಧ ಮಾಡಬೇಕಾಗುತ್ತದೆ. ಇಲ್ಲವಾದರೆ ವಿರೋಧ ಪಕ್ಷವಾಗಿ ನಾವು ವಿಫಲವಾಗುತ್ತೇವೆ. ಎಲ್ಲೆಲ್ಲಿ ಜನರ ಬೇಡಿಕೆ ಇದೆ ಅದರ ಪರವಾಗಿ ಹೋರಾಟ ಮಾಡಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದರು. ಹಳ್ಳಿಗಾಡಿನಲ್ಲಿ ಚಕಡಿಯಲ್ಲಿ ಓಡಾಡುವಂಥ ಒಂದು ಸ್ಥಿತಿ. ನಮ್ಮ ತಾಯಿ ಶಿಕ್ಷಣದಲ್ಲಿ ಭಾಳಷ್ಟು ಮುಂದಿದ್ದರು, ಭಾಳ ಬುದ್ಧಿವಂತರಿದ್ದರು. ಇಂಗ್ಲೀಷ್ ಮತ್ತು ಮೆಥಮೆಟಿಕ್ಸಲ್ಲಿ ಫಸ್ಟ್ ಆಗಿದ್ದರು. ಆದರೆ ಅವತ್ತಿನ ದಿನಮಾನ ಇಂದು ಹಾವೇರಿ ಜಿಲ್ಲೆಯ ಶಿಗ್ಗಾಂವ ಪಟ್ಟಣದ ಶ್ರೀ ಬಸವರಾಜ ಬೊಮ್ಮಾಯಿಯವರ ನಿವಾಸದ ಸಭಾಭವನದಲ್ಲಿ ದಿನಾಂಕ 26 ಜನವರಿ 2026ರಂದು ನಡೆಯಲಿರುವ ಶ್ರೀಮತಿ ಗಂಗಮ್ಮ ಎಸ್ ಬೊಮ್ಮಾಯಿರವರ 92ನೇ ಜನ್ಮದಿನೋತ್ಸವದ ಅಂಗವಾಗಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸಂಘ ಸಂಸ್ಥೆಗಳಿಗೆ ಏರ್ಪಡಿಸಿದ ಪ್ರಶಸ್ತಿ ಪ್ರದಾನ ಸಮಾರಂಭದ ಪೂರ್ವಭಾವಿ ಸಭೆಯನ್ನು ನಡೆಸಿದರು. ಈ ವೇಳೆ ಸಭಿಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಿಮ್ಮ ಭವಿಷ್ಯ, ತಾಲೂಕಿನ ಭವಿಷ್ಯ ಹೇಗೆ ರೂಪಿಸಬೇಕು, ಯಾರು ರೂಪಿಸಬೇಕು ಎನ್ನುವುದು ತಾಲೂಕಿನ ಮಹಾಜನತೆ ತೀರ್ಮಾನ ಮಾಡುತ್ತಾರೆ. ಎಲ್ಲಿ ಅನ್ಯಾಯವಾಗುತ್ತದೆ ಅಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ವಿರೋಧ ಮಾಡಬೇಕಾಗುತ್ತದೆ. ಇಲ್ಲವಾದರೆ ವಿರೋಧ ಪಕ್ಷವಾಗಿ ನಾವು ವಿಫಲವಾಗುತ್ತೇವೆ. ಎಲ್ಲೆಲ್ಲಿ ಜನರ ಬೇಡಿಕೆ ಇದೆ ಅದರ ಪರವಾಗಿ ಹೋರಾಟ, ಸಂಘರ್ಷ ಮಾಡುವ ಕೆಲಸ ಮಾಡಬೇಕು ಎಂದರು. ಸಣ್ಣ ವಯಸ್ಸಿನಲ್ಲಿ ಸಮಸ್ಯೆ ಆಗ್ತಿರುವಂಥದ್ದು ಡಯಾಬಿಟಿಕ್. ಅದಕ್ಕಾಗಿ ಆ ಕ್ಯಾಂಪಲ್ಲಿ ವಿಶೇಷವಾಗಿರುವಂಥ ಒಂದು ಡಯಾಬಿಟಿಕ್ ಚೆಕ್ ಮಾಡುವಂಥದ್ದು ಮತ್ತು ಅದಕ್ಕೆ ಔಷಧೋಪಚಾರ ಮಾಡುವಂಥದ್ದಕ್ಕೆ ನಾನು ಕೂಡ ಸಂಬಂಧಪಟ್ಟಂಥ ಡಾಕ್ಟರ್ಗೆಲ್ಲ ಮಾತಾಡ್ತೀನಿ. ವಿಶೇಷವಾಗಿರುವಂಥ ಆ ಕ್ಯಾಂಪ್ನಲ್ಲಿ ಅದಕ್ಕೆ ಒಂದು ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ಡಯಾಬಿಟಿಕ್ನಿಂದಲೇ ಎಲ್ಲ ಬೇರೆ ಬೇರೆ ಕಾಯಿಲೆಗಳು ಪ್ರಾರಂಭ ಆಗುತ್ತೆ. ನಾವು ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆಯನ್ನು ನಾವು ನಿರ್ಲಕ್ಷ್ಯ ಮಾಡ್ತೀವಿ. ನಿರ್ಲಕ್ಷ್ಯ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಅದು ಕಷ್ಟಕ್ಕೆ ಸಿಗುತ್ತೆ. ಅದು ನನ್ನ ಸ್ವಂತ ಅನುಭವದಿಂದ ಎಲ್ಲ ನಾನು ಕೂಡ ಭಾಳ ನಿರ್ಲಕ್ಷ್ಯ ಮಾಡಿ ಏನಾಗತ್ತವ ಅಂತ. ಆದರೆ ಅದು ಮುಂದೆ ಬರುವಂಥ ದಿನಗಳಲ್ಲಿ ಭಾಳ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ತಾಲೂಕು ಅಧ್ಯಕ್ಷರಾದ ವಿಶ್ವನಾಥ್ ಹರವಿ, ಶಿವಾನಂದ ಮ್ಯಾಗೇರಿ, ಗಂಗಾಧರ ಸಾತಣ್ಣವರ್, ಶಿವಪ್ರಸಾದ್ ಸುರಗಿಮಠ, ಮಲ್ಲೇಶಪ್ಪ ಹರಿಜನ, ದೇವಣ್ಣ ಚಾಕಲಬ್ಬಿ, ಶಂಕರ ಗೌಡರ್, ಪೊಲೀಸ್ ಗೌಡರ್, ರೇಣುಕಾ ಗೌಡ ಪಾಟೀಲ್, ಸಚಿನ್ ಮಡಿವಾಳರ್, ಸಂತೋಷ ದೊಡ್ಡಮನಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.